ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ದೇವರ ವಾಕ್ಯ ಯೋಬ 23ನೇ ಅಧ್ಯಾಯ 10ನೇ ವಚನ. ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನು ತಿಳಿದಿದ್ದಾನೆ ಎಂದು ಭರವಸೆ ಬಿಟ್ಟಿರುವ ದಾರಿಯಲ್ಲಿ ನಾವು ನಡೆಯುತ್ತಿದ್ದೇವೋ? ಕೆಲವೊಮ್ಮೆ ನೀತಿವಂತರು ಕೂಡ ತಾವು ಹೋಗುತ್ತಿರುವ ದಾರಿಯ ಬಗ್ಗೆ ತಿಳಿಯದವರಾಗಿರುತ್ತಾರೆ. ಯಾಕೆಂದರೆ ಕರ್ತನು ಅಲ್ಲಿ ಕಾಣುತ್ತಿಲ್ಲ. ಆದರೆ ನಮ್ಮನ್ನು ಜಯಕ್ಕೆ ನಡೆಸುವುದು ಅದೇ ದಾರಿಯಾಗಿದೆ. ಇವು ಕರ್ತನು ನಮಗಾಗಿ ನೇಮಕ ಮಾಡಿದ ದಾರಿಗಳಾಗಿವೆ. ಆತನನ್ನು ಸಂತೋಷಪಡಿಸಿ ಆತನ ಚಿತ್ತವನ್ನು ಮಾಡಬೇಕೆಂಬ ಆಶೆ ನಮಗಿದೆ. ಆದ್ದರಿಂದ ಕರ್ತನು ನಮ್ಮನ್ನು ಎಂದಿಗೂ ದಾರಿ ತಪ್ಪುವಂತೆ ಮಾಡುವುದಿಲ್ಲ. ಐಗುಪ್ತ ದೇಶದಲ್ಲಿದ್ದಾಗ ದೇವರು ತಮ್ಮನ್ನು ಹೇಗೆ ನಡೆಸುತ್ತಾನೆಂಬುದು ಇಸ್ರಾಯೇಲರಿಗೆ ತಿಳಿದಿರಲಿಲ್ಲ. ಕರ್ತನು ಅವರನ್ನು ಸಮುದ್ರದ ಮೂಲಕ ಮತ್ತು ಯೆರಿಕೋವಿನ ಮೂಲಕ ನಡೆಸಿದನು. ಅವರು ನಡೆಯಲಿರುವ ಮಾರ್ಗವನ್ನು ಕರ್ತನು ತಿಳಿದಿದ್ದನು. ಯೋಬನು ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಯೋಬನು ದೇವರನ್ನು ನಿಂದಿಸಲಿಲ್ಲ. ಅವನು ತನ್ನ ಮಾತುಗಳಲ್ಲಿ ಆತುರ ಪಡಲಿಲ್ಲ. ಎಲ್ಲ ಬಾಧೆಗಳ ಮಧ್ಯೆ ಅವನ ತಾಳ್ಮೆ ಮತ್ತು ಅವನ ಶಾಂತ ಚಿತ್ತತೆಯು ಅವನು ಕರ್ತನಲ್ಲಿಟ್ಟಿದ್ದಂಥ ಆಳವಾದ ವಿಶ್ವಾಸ ಮತ್ತು ಕರ್ತನ ವಿಷಯವಾಗಿ ಅವನಿಗಿದ್ದ ಪ್ರಕಟಣೆಯನ್ನು ತೋರಿಸಿತು. ಯೋಬನು ತಾನು ಮುಂದೆ ಹೋದರೂ ಆತನು ಸಿಕ್ಕಲಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಿಲ್ಲ. ಕರ್ತನು ತನಗೆ ಮರೆಯಾಗಿದ್ದಾನೆ ಎಂದು ಹೇಳುತ್ತಾನೆ. ಆದರೂ ತಾನು ನಡೆಯುವ ದಾರಿಯನ್ನು ಕರ್ತನು ತಿಳಿದಿದ್ದಾನೆ ಎಂದು ಯೋಬನು ಹೇಳುತ್ತಾನೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ದಾರಿ ಇದೆ. ಪ್ರತಿಯೊಬ್ಬರೂ ಅವರದೇ ಆದಂತಹ ಬೇರೆ ಬೇರೆ ದಾರಿಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ಆತ್ಮಿಕ ಮನುಷ್ಯನ ದಾರಿಯನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಕರ್ತನು ತಮ್ಮನ್ನು ಯಾವ ಉದ್ದೇಶದಿಂದ ಅರಣ್ಯದ ಮಾರ್ಗವಾಗಿ ನಡೆಸಿಕೊಂಡು ಹೋದನೆಂಬುದನ್ನು ಇಸ್ರಾಯೇಲರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಅವರು ಅದನ್ನು ಹಾಗೆ ಮಾಡಿದರು. ಆದರೆ ಯೋಬನು ಕರ್ತನು ತನ್ನನ್ನು ನಡೆಸಿದ ದಾರಿಯಲ್ಲಿ ನಿಷ್ಠೆಯಿಂದ ದೃಢವಾಗಿ ನಡೆದನು ಮತ್ತು ಚೊಕ್ಕ ಬಂಗಾರವಾಗಿ ಹೊರಬಂದನು. ಕರ್ತನು ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕಿಂತಲೂ ಮಿಗಿಲಾಗಿರುವ ಬಿರುಗಾಳಿಯ ಮತ್ತು ಸಮುದ್ರದ ಮೂಲಕವಾದ ದಾರಿಯನ್ನು ನಮಗಾಗಿ ಸಿದ್ಧಪಡಿಸುತ್ತಾನೆ. ಯೆರಿಕೋವಿನ ಭದ್ರವಾದ ಕೋಟೆಯು ಕೂಡ ನಮಗೆ ದಾರಿಯಾಗಿ ಮಾಡಲ್ಪಡುತ್ತದೆ. ನಮ್ಮ ಶಕ್ತಿಗೆ ಮೀರಿದ ಯಾವುದೇ ಆಗಲಿ ನಮ್ಮ ಮುಂದೆ ಸಮತಟ್ಟಾದ ಭೂಮಿಯಾಗಿಯೂ ದಾರಿಯಾಗಿಯೂ ಮಾಡಲ್ಪಡುತ್ತದೆ. ನಿನ್ನ ನಂಬಿಕೆಯು ತೀವ್ರವಾಗಿ ಪರೀಕ್ಷಿಸಲ್ಪಡಬಹುದು. ಆದರೆ ಯೋಬನ ಹಾಗೆ ತಾಳ್ಮೆಯಿಂದಿರು. ದೇವರಿಂದ ಬರುವ ಉತ್ತರಕ್ಕಾಗಿ ಕಾದುಕೊಂಡಿರು. ಆದ್ದರಿಂದ ವೇದನೆ ಉಂಟಾದರೂ ಅದಕ್ಕಾಗಿ ಕಾದುಕೊಂಡಿರು. ದೇವರ ಸಂತರಿಗೆ, ಆತನ ವಾಕ್ಯಕ್ಕೆ ಮತ್ತು ಆತನ ವಾಗ್ದಾನಗಳಿಗೆ ಅಂಟಿಕೊಂಡಿರು. ನಿನ್ನ ಸ್ವಂತ ತಿಳುವಳಿಕೆಯನ್ನು ತೊರೆದು ಬಿಡು ಮತ್ತು ಆತನ ಕೃಪೆಯನ್ನೇ ಹಿಡಿದುಕೊಂಡಿರು. ಅದು ನಿನ್ನನ್ನು ಮನೆಗೆ ಸೇರಿಸುತ್ತದೆ. ಯೋಬನು ದೇವರ ಬಗ್ಗೆ ಸರಿಯಾಗಿ ಮಾತಾಡಿದನು. ಬೆಂಕಿ ಮತ್ತು ನೀರಿನ ಮೂಲಕ ಹಾದು ಹೋಗುವಾಗ ಕರ್ತನನ್ನು ಪ್ರಶ್ನಿಸಬೇಡ. ನಿಂದೆ, ಕಳಂಕ, ನಾಚಿಕೆ, ಅಪಮಾನಗಳ ಮಧ್ಯದಲ್ಲಿ ದೇವರ ಮುಂದೆ ಮೌನವಾಗಿರು ಮತ್ತು ಅವೆಲ್ಲವುಗಳ ಮೂಲಕ ಕರ್ತನು ದಾರಿ ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಂಡಿರು. ಈ ವಾಕ್ಯವನ್ನು ದೇವರು ಆಶೀರ್ವಾದಿಸಲಿ.